ನೀವು ಈ ಥರ ಶೇಂಗಾ ಚಕ್ಕಿ ಮಾಡ್ಕೋಬೇಕಂದ್ರೆ ನಾವು ಏನೇನು ಸಾಮಾನು ತೊಗೊಂಡೇವಿ, ಎಷ್ಟು ಪ್ರಮಾಣದೊಳಗೆ ತೊಗೊಂಡೇವಿ ಅಂಥೇಳಿ ಈ ವಿಡಿಯೋನ ಕೊನೆವರೆಗೂ ತಪ್ಪದಂಗೆ ನೋಡಿರಿ. ನಿಮಗೂ ಗೊತ್ತಾಕೈತಿ ಶೇಂಗಾ ಚಕ್ಕಿ ಹೆಂಗೆ ಮಾಡೋದು ಅಂಥೇಳಿ. ಅಂಗಡಿ ಒಳಗೆ ಮಾಡ್ತಾರಲ್ಲ ಅದೇ ಥರನ ಅದಾವ್ರಿ ಇವು. ಮನ್ಯಾಗ ಮಕ್ಕಳಿಗೆ ಮಾಡಿಕೊಡ್ಬೋದು ನೋಡಿರಿ. ಭಾಳ ಚಲೋ ಬಂದವು. ಕೊನೆವರೆಗೂ ಸ್ಕಿಪ್ ಮಾಡಲಾರ್ದಂಗೆ ಈ ವಿಡಿಯೋನ ನೋಡಿರಿ. ಎಲ್ಲರಿಗೂ ನಮಸ್ಕಾರ. ಹೆಂಗದಿರಿ? ಇವತ್ತು ನಾನು ನಿಮ್ಗೆ ಶೇಂಗಾ ಚಿಕ್ಕಿ ಮಾಡೋದನ್ನು ತೋರಿಸ್ಕೊಡ್ತೀನಿ ರೀ. ಶೇಂಗಾ ಚಿಕ್ಕಿ ಮಾಡೋಕ್ಕೆ ನಾನು ಈ ಕಪ್ಪಿಲೆ 2 ಕಪ್ ಆಗೋಷ್ಟು ಶೇಂಗಾದ ಕಾಳು ತೊಗೊಂಡೇನಿ ರೀ. ಈ ಶೇಂಗಾದ ಕಾಳನ್ನ ಈ ಪಾತ್ರೆಗೆ ಹಾಕ್ಕೊಂತೀನಿ ನೋಡಿರಿ. ಎಲ್ಲನೂ ಇಷ್ಟು ಶೇಂಗಾದ ಕಾಳು ತೊಗೊಂಡೇನಿ ರೀ ನಾನು. ಈಗ ಬೆಲ್ಲನೂ ತೊಗೊಂಡು ನೋಡಿರಿ. 1.5 ಕಪ್ಪು ಬೆಲ್ಲ ತೊಗೊಂಡೇನಿ ನಾನು. 2 ಕಪ್ ಶೇಂಗಾದ ಕಾಳಿಗೆ 1.5 ಕಪ್ಪು ಬೆಲ್ಲ ತೊಗೊಂಡೇನಿ ನೋಡಿರಿ. ಈಗ ನಾನು ತೋರಿಸೋ ಈ ವಸ್ತು ಹಾಕೋದ್ರಿಂದ ಶೇಂಗಾ ಚಿಕ್ಕಿ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಭಾಳ ಟೇಸ್ಟಾಗಿನೇ ಇರ್ತಾವೆ, ನೋಡೋದಕ್ಕೆ ಭಾಳ ಚಂದನೂ ಕಾಣಿಸ್ತಾವೆ. ಅದೇನು ಟಿಪ್ಸ್ಪ ಅಂದ್ರೆ ಇಷ್ಟು ಒಳ್ಳೆಣ್ಣೆ ತೊಗೊಂಡೇನಿ ನೋಡಿರಿ. 1.5 ಕಪ್ಪು ಬೆಲ್ಲ, ಅರ್ಧ ವಾಟ್ಗಾದಷ್ಟು ಒಳ್ಳೆಣ್ಣೆ, 2 ಕಪ್ಪು ಶೇಂಗಾದ ಕಾಳು. ಈಗ ಶೇಂಗಾ ಚಿಕ್ಕಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ್ರಿ. ಮೊದಲಿಗೆ ನಾವು ಶೇಂಗಾದ ಕಾಳು ಹುರ್ಕೊಂಬರೋಣ್ರಿ. ಈಗ ಈ ಪಾತ್ರೆಗೆ ಶೇಂಗಾದ ಕಾಳು ಹಾಕ್ಕೊಂಡು ಚೆಂದಾಗೆ ಶೇಂಗಾದ ಕಾಳು ಹುರ್ಕೊಳ್ಳೋಣ್ರಿ. ಹಿಂಗೆ ಚೆಂದಾಗೆ ಹುರ್ಕೊಳ್ಳೋಣ್ರಿ ಶೇಂಗಾದ ಕಾಳನ್ನ. ಇನ್ನೊಂದು ಸ್ವಲ್ಪ ದುಂಡಾಗ ಹುರ್ಕೊಳ್ಳೋಣ. ಈಗ ನೋಡಿರಿ ಚೆಂದಾಗೆ ಶೇಂಗಾದ ಕಾಳು ಹುರಿದವು. ಈಗ ಇವನ್ನ ಸಣ್ಣಗಾಗಕ್ಕೆ ಬಿಡೋಣ್ರಿ. ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿವು. ಆ ನಂತರ ಇವನ್ನ ಸಿಪ್ಪಿ ತಗೊಳ್ಳೋಣ. ಶೇಂಗಾದ ಕಾಳು ತಣ್ಣಗಾಗ್ಯವು. ಈ ಥರ ಇವನ್ನ ತಿಕ್ಕಿ ಬೇಳೆ ಮಾಡಿ ಇಟ್ಕೊಳ್ಳೋಣ. ನೋಡಿರಿ ಎಲ್ಲ ಹಿಂಗೆ ಸ್ವಚ್ಛಗೆ ಇದನ್ನ ಸಿಪ್ಪೆಲ್ಲ ಬಿಟ್ಟವ್ರಿ. ಈಗ ಕೇರ್ಕೊಂಡು ಬಂದ್ರಿ ಸ್ವಚ್ಛಗೆ. ನೋಡಿರಿ ಬೇಳೆ ಕಡಲೆ ನೋಡಿರಿ ಶೇಂಗಾದ ಕಾಳನ್ನ ಸಿಪ್ಪೆ ತೆಗೆದು ಸ್ವಚ್ಛ ಮಾಡಿ ಇಟ್ಕೊಂಡೀನಿ. ಈಗ ನಾವು ಪಾಕ ಮಾಡ್ಕೊಳ್ಳೋಣ ನೋಡಿರಿ. ಈಗ ನಾವು ಇಟ್ಕೊಂಡು ಅಂತ ಹಾಕೊಂಡು ಎಲ್ಲರನ್ನೂ ಹಾಕೊಳ್ತೀವಿ. ಈಗ ಇದಕ್ಕೆ ಸ್ವಲ್ಪ ಒಳ್ಳೆ ಎಣ್ಣೆ ಹಾಕೊಳ್ಳೋಣ. ಈ ಒಳ್ಳೆ ಎಣ್ಣೆ ಹಾಕೊಳ್ಳೋದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟಿ ಬರ್ತಾವ್ರಿ ಮತ್ತು ಕ್ರಿಸ್ಪಿ ಆಗ್ತಾವ. ಸಣ್ಣ ಗುರಿ ಇಟ್ಕೊಂಡು ಇದಕ್ಕೆ ನೀರು ಅದು ಏನು ಹಾಕೋದು ಬೇಡ್ರಿ. ಹಿಂಗೆ ಪಾಕ ಮಾಡ್ಕೊಳ್ಳೋ. ಸಣ್ಣಗೆ ಉರಿ ಇಟ್ಕೊರಿ. ಸ್ವಲ್ಪ ಜೋರು ಇಟ್ಕೊಂಡ್ರೆ ಬೆಲ್ಲ ಸೇಫ್ ಹೋಗ್ತೈತಿ. ನೀವು ಇದಕ್ಕೆ ಬೇಕಾದ್ರೆ ತುಪ್ಪನೂ ಹಾಕ್ಕೋಬೋದು. ತುಪ್ಪನೂ ಚಲೋ ಆಕೈತಿ. ನಾನು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಟೇಸ್ಟಾಗಿ ಬರ್ತಾವ್ರಿ ನೋಡಿರಿ. ಈಗ ಬೆಲ್ಲ ಎಲ್ಲ ಕರಗಿ ಪಾಕ ಒಂದು ಲೆಕ್ಕಕ್ಕೆ ಬರೋದು ನೋಡ್ರಿ. ಈ ಥರ ಬರ್ಬೇಕ್ರಿ ಪಾಕ. ಈಗ ನಾವು ಇದಕ್ಕೆ ಶೇಂಗಾದ ಕಾಳು ಹಾಕ್ಕೊಳ್ಳೋಣ. ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಈ ಥರ ಒಂದ್ಸಲ ಮಾಡಿ ನೋಡ್ರಿ ಹೆಂಗೆ ಬರ್ತಾವ ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ. ಈಗ ಇದು ಬಿಸಿ ಇದ್ದಾಗ ನಾವು ಒಂದು ತಾಟಿಗೆ ನಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ನಾಗ ಕಟ್ ಮಾಡಿ ಇಟ್ಕೊಳ್ಳೋಣ. ಒಂದು ತಾಟ್ನಿಗೆ ಹಾಕೊಳ್ಳ್ರಿ. ಈಗ ಈ ತಾಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ್ರಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಕೊರಿ, ಅಂದ್ರೆ ತಾಟಿಗೆ ಹಿಡ್ಕೊಳಂಗಿಲ್ಲ ರೀ. ಈಗ ನಾವು ಮಾಡ್ಕೊಂಡಂಥ ಶೇಂಗಾದ ಕಾಳದಿಂದ ಪಾಕನೆಲ್ಲನೂ ಇದಕ್ಕೆ ಹಾಕ್ಕೊಳ್ಳೋಣ. ನಾನು ಎಲ್ಲನೂ ಇದಕ್ಕೆ ಹಾಕ್ಕೊಳ್ತೇನೆ ನೋಡ್ರಿ. ಈಗ ನೋಡ್ರಿ ನಾವು ಚೆಂದಾಗೆ ಹಿಂಗೆ ನಿಮ್ಗೆ ಎಷ್ಟು ದಪ್ಪ ಬೇಕಲ್ಲ ಅಷ್ಟು ದಪ್ಪ ಮಾಡ್ಕೊಳ್ಳಿ. ನಿಮ್ಗೆ ಇದು ಬಿಸಿ ಆಕತ್ತಪ್ಪ ಅಂದ್ರೆ ಚಪಾತಿ ಮಾಡೋದ್ರಿಂದನೇ ಮಾಡ್ಕೊಳ್ಬೋದು ರೀ. ನೋಡಿರಿ ನಾನು ಇದರಲ್ಲಿ ಮಾಡ್ಕೊತೀನಿ, ಯಾಕಂದ್ರೆ ಅದು ಬಿಸಿ ಹತ್ತಕತ್ತೈತಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಮಾಡ್ಕೊಳ್ಳೋಣ.
ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ದಪ್ಪ ಅಷ್ಟು ಸೈಜ್ ಮಾಡ್ಕೊಳ್ಳಿ ನೋಡಿರಿ. ಈಗ ಸ್ವಲ್ಪ ಬಿಸಿ ಇದ್ದಾಗ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜು ಈ ಥರ ಕಟ್ ಮಾಡ್ಕೊರಿ. ಮತ್ತೆಲ್ಲ ಪೂರ್ತಿ ತಣ್ಣಗಾಗಿಂದ ಕಟ್ ಮಾಡ್ಕೊಳಕ್ಕೆ ಹೋದ್ರೆ ಅದು ಬರೋಂಗಿಲ್ಲ ರೀ. ಈ ಥರ ನಾವು ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳೋಣ್ರಿ. ಈಗ ಬಿಸಿ ಇದ್ದಾಗನ ಆರಿಂದಾಗ ಕಟ್ ಮಾಡಕ್ಕೆ ಹೋದ್ರೆ ಕಟ್ ಆಗಂಗಿಲ್ಲ ರೀ. ಯಾಕಂದ್ರೆ ಭಾಳ ಬಿರುಸಾಗಿರ್ತಾವಲ್ಲ, ಕಟ್ ಆಗಂಗಿಲ್ಲ. ಈ ಥರ ಕಟ್ ಮಾಡ್ಕೊಳ್ಳೋಣ್ರಿ. ಇನ್ನೊಂದು ಸ್ವಲ್ಪ ಆರಿರಿ, ಯಾಕಂದ್ರೆ ಇನ್ನೂ ಬಿಸಿ ಐತ್ರಿ ಇದು. ಆರಿದ್ರೆ ಪೂರ್ತಿ ಚಲೋ ಬರ್ತದೆ ರೀ ಇದು. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂಥೇಳಿ ನೋಡ್ಬೋದು. ಹಿಂಗೆ ಎಲ್ಲನೂ ಹಿಂಗೆ ತಗೊತೇನೆ ನೋಡಿರಿ, ನೋಡ್ಬೋದು. ನೋಡಿ ಎಷ್ಟು ಚಲೋ ಬಂದವು. ನೀವು ಅಂಗಡಿಯಾಗ ತರ್ತೀರಲ್ಲ, ಅಂಗಡಿಯಾಗ ತರುವಂಗೆ ಅದ ನೋಡಿರಿ. ಹೌದಾ? ಈ ಥರ ನೀವು ಒಂದ್ಸಲ ಮಾಡ್ಕೊರಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅಂಗಡಿಯಾಗ ಸ್ಟಾಕ್ ಇಟ್ಟಿರ್ತಾರೆ, ಎಂಥದ್ದು ಇರ್ತೈತಿ ಏನೋ ಗೊತ್ತಿಲ್ಲ ನೋಡಿರಿ. ಹೌದಾ? ಮಕ್ಕಳಿಗೆ ಮನ್ಯಾಗ ಮಾಡಿಕೊಡ್ರಿ. ಇಂಥವೆಲ್ಲ ಭಾಳ ಚಲೋ ಬರ್ತೈತೆ ನೋಡಿರಿ, ನೋಡ್ಬೋದು. ತಿನ್ನೋಕ್ಕೂ ಭಾಳ ಈಸಿ ಅದಾವ್ರಿ, ರುಚಿನೂ ಭಾಳ ಅದಾವ್ರಿ. ನೋಡಿರಿ, ಈ ಶೇಂಗಾ ಚಕ್ಕಿ ಮಾಡೋ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ. ನೋಡಿದ್ರಲ್ಲ ಎಷ್ಟು ಮಸ್ತ್ ಬಂದವ ಅಂತೇಳಿ. ನಾವು ತೊಗೊಂಡಿದ್ದು 1.5 ಕಪ್ ಶೇಂಗಾದ ಕಾಳು, ಇಷ್ಟು ಚಿಕ್ಕಿ ಆಗ್ಯಾವ ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ನೋಡಿ